ಮಾರ್ನಿಂಗ್. ದ್ವಿತೀಯ PUC ವಾಣಿಜ್ಯ ವಿಭಾಗದ ವ್ಯವಹಾರ ಅಧ್ಯಯನದ 4ನೇ ಅಧ್ಯಾಯ ಯೋಜಿಸುವಿಕೆ. ವಿದ್ಯಾರ್ಥಿಗಳೇ, ನೀವು ಈಗಾಗಲೇ 3 ಅಧ್ಯಾಯಗಳನ್ನು ಅಭ್ಯಸಿಸಿದ್ದೀರಿ. ಮೊದಲನೇ ಅಧ್ಯಾಯದಲ್ಲಿ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ, 2ನೇ ಅಧ್ಯಾಯದಲ್ಲಿ ನಿರ್ವಹಣೆಯ ತತ್ವಗಳು, 3ನೇ ಅಧ್ಯಾಯದಲ್ಲಿ ವ್ಯವಹಾರ ಪರಿಸರ. ಇದೀಗ 4ನೇ ಅಧ್ಯಾಯ ಯೋಜಿಸುವಿಕೆ. ಯೋಜಿಸುವಿಕೆ ಎನ್ನುವುದು ನಿರ್ವಹಣಾ ಪ್ರಕ್ರಿಯೆಯ ಪ್ರಥಮ ಕಾರ್ಯವಾಗಿದೆ. ಇದು ಪ್ರೈಮರಿ ಫಂಕ್ಷನ್ ಆಫ್ ಪ್ಲಾನಿಂಗ್. ಯೋಜಿಸುವಿಕೆ ಎಂದರೇನು? ಈ ಅಧ್ಯಾಯದಲ್ಲಿ ನಾವು ಯೋಜಿಸುವಿಕೆ ಎಂದರೇನು, ಯೋಜಿಸುವಿಕೆಯ ವ್ಯಾಖ್ಯಾನ, ಯೋಜಿಸುವಿಕೆಯ ಲಕ್ಷಣಗಳು ಹಾಗೂ ಯೋಜಿಸುವಿಕೆಯ ಮಹತ್ವ ಮತ್ತು ಮಿತಿಗಳು, ಯೋಜಿಸುವಿಕೆಯ ಪ್ರಕ್ರಿಯೆಯ ಹಂತಗಳು, ಇಷ್ಟು ಮಾತ್ರವಲ್ಲದೆ ಯೋಜಿಸುವಿಕೆಯ ವಿಧಗಳನ್ನು ನಾವು ಕಲಿಯಲಿದ್ದೇವೆ. ಈ ಅಧ್ಯಾಯವು ಒಂದು ಅಂತಿಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಈ ಅಧ್ಯಾಯವನ್ನು ಸರಿಯಾಗಿ ನೀವು ಅಭ್ಯಸಿಸಿದಾಗ ಅಂತಿಮ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರಗಳನ್ನು ನೀಡಲು ಸಾಧ್ಯವಾಗಬಹುದು. ಮೊದಲಿಗೆ ಯೋಜಿಸುವಿಕೆ ಎಂದರೇನು? ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳುವುದಾದರೆ ಈ ಯೋಜನೆ ಎನ್ನುವುದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಮಾಡುವ ಮೊದಲು ಯೋಜನೆಯನ್ನು ಹಾಕಬೇಕಾಗಿದೆ. ವಿದ್ಯಾರ್ಥಿಗಳಾದ ನೀವು ನಿಮ್ಮ ಮನೆಯಿಂದ ನಿಮ್ಮ ಕಾಲೇಜಿಗೆ, ವಿದ್ಯಾಸಂಸ್ಥೆಗೆ ಹೋಗಬೇಕಾದರೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನೀವು ಯಾವಾಗ ಮನೆಯಿಂದ ಹೊರಡಬೇಕು, ಯಾವ ಸಮಯದಲ್ಲಿ ಹೊರಟರೆ ಕಡಿಮೆ ಅವಧಿಯಲ್ಲಿ, ಕಡಿಮೆ ವೆಚ್ಚದಲ್ಲಿ ನಿಮ್ಮ ವಿದ್ಯಾಸಂಸ್ಥೆಯನ್ನು ಮುಟ್ಟಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ಯೋಜನೆ ಎನ್ನುವುದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಪ್ರತಿ ದಿನದ ಕೆಲಸ ಕಾರ್ಯಗಳಲ್ಲಿ ನಾವು ಯೋಜನೆಯನ್ನು ಮಾಡಿಕೊಳ್ಳಬೇಕಾಗಿದೆ. ವಿದ್ಯಾರ್ಥಿಗಳಾದ ನೀವು ನಿಮ್ಮ ಮನೆಯಿಂದ ವಿದ್ಯಾಸಂಸ್ಥೆಗೆ ಹೋಗಬೇಕಾದರೆ ಯೋಜನೆಯನ್ನು ಹಾಕಿಕೊಳ್ಳಬೇಕು. ಯಾವ ಸಮಯದಲ್ಲಿ ಮನೆಯನ್ನು ಬಿಟ್ಟರೆ ಕಡಿಮೆ ಅವಧಿಯಲ್ಲಿ, ಕಡಿಮೆ ವೆಚ್ಚದಲ್ಲಿ ನೀವು ನಿಮ್ಮ ವಿದ್ಯಾಸಂಸ್ಥೆಯನ್ನು ಸೇರಿಕೊಳ್ಳಬಹುದು. ಇದು ಒಂದು ರೀತಿಯ ಯೋಜನೆ. ವಿದ್ಯಾರ್ಥಿಗಳಾದ ನೀವು ನಿಮ್ಮ ಭವಿಷ್ಯದ ದೃಷ್ಟಿಯನ್ನು ಗಮನದಲ್ಲಿರಿಸಿಕೊಂಡು ಒಂದು ಉದ್ದೇಶವನ್ನು ಹಾಕಿಕೊಳ್ಳುತ್ತೀರಿ. ನಾನು ವೈದ್ಯನಾಗಬೇಕು ಅಥವಾ ನಾನು ವ್ಯವಹಾರ ಕ್ಷೇತ್ರದಲ್ಲಿ ಮುಂದುವರಿಯಬೇಕು. ಈ ರೀತಿಯ ಅನೇಕ ಯೋಜನೆಗಳು ನಿಮ್ಮಲ್ಲಿ ಇರಬಹುದು. ಈ ಯೋಜನೆಗಳನ್ನು ನೀವು ಕಾರ್ಯರೂಪಕ್ಕೆ ತರಬೇಕಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ SSLC ಪರೀಕ್ಷೆಯನ್ನು ಮುಗಿಸಿದ ಕೂಡಲೇ ಅವರ ಎದುರು 3 ರೀತಿಯ ಕಲಿಕಾ ವಿಭಾಗಗಳಿವೆ. ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಹಾಗೂ ವಿಜ್ಞಾನ ವಿಭಾಗ, ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಸೈನ್ಸ್. ಈ 3 ವಿಭಾಗಗಳಲ್ಲಿ ನಾವು ಮುಂದೆ ಏನಾಗಬೇಕು ಎನ್ನುವ ಉದ್ದೇಶವನ್ನು ಗಮನದಲ್ಲಿರಿಸಿಕೊಂಡು ಈ ವಿಭಾಗಗಳನ್ನು ನೀವು ಆರಿಸಿಕೊಳ್ಳಬೇಕಾಗಿದೆ. ನೀವು ವೈದ್ಯರಾಗಬೇಕು, ಡಾಕ್ಟರ್ ಆಗಬೇಕು ಎಂದು ಬಯಸಿದರೆ ವಿಜ್ಞಾನ ವಿಭಾಗವನ್ನು ಆರಿಸಿಕೊಳ್ಳಬೇಕು. ನೀವು ವ್ಯವಹಾರ ಕ್ಷೇತ್ರದಲ್ಲಿ ಮುಂದುವರಿಯಬೇಕಾದರೆ ಅಥವಾ ಬ್ಯಾಂಕಲ್ಲಿ ಆಫೀಸರ್ ಆಗಬೇಕಾದರೆ, ಕಂಪನಿಗಳಲ್ಲಿ ಎಕ್ಸಿಕ್ಯೂಟಿವ್ ಆಗಬೇಕಾದರೆ, ಚಾರ್ಟರ್ಡ್ ಅಕೌಂಟೆಂಟ್ ಆಗಬೇಕಾದರೆ ನೀವು ವಾಣಿಜ್ಯ ಕ್ಷೇತ್ರವನ್ನು ಆರಿಸಿಕೊಳ್ಳಬೇಕು. ಇವು ಎರಡೂ ನಮಗೆ ಬೇಡ ಎಂದಾದರೆ ಆರ್ಟ್ಸ್, ಕಲಾ ಕ್ಷೇತ್ರವನ್ನು ಆರಿಸಿಕೊಳ್ಳಬಹುದು. ಅಂದರೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾವು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಒಂದು ಕುಟುಂಬವನ್ನು ನಡೆಸುತ್ತಿರುವಂತಹ ಪೋಷಕರು ಅಥವಾ ತಂದೆ ತಾಯಿಗಳು ತಮ್ಮ ಕುಟುಂಬವನ್ನು ನಡೆಸುವುದಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಪ್ರತಿದಿನ ಯಾವ ಕಾರ್ಯವನ್ನು ಮಾಡಬೇಕು ಮತ್ತು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಎನ್ನುವ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ವ್ಯವಹಾರ ಕ್ಷೇತ್ರಕ್ಕೆ ಬರೋಣ. ವ್ಯವಹಾರ ಕ್ಷೇತ್ರದಲ್ಲಿ ಉತ್ಪಾದನೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುವಂತಹ ವ್ಯವಹಾರ ಕ್ಷೇತ್ರ ತನ್ನ ಉತ್ಪಾದನೆಯನ್ನು ಎಷ್ಟು ರೀತಿಯಲ್ಲಿ ಹೆಚ್ಚಿಸಬಹುದು ಅಥವಾ ದ್ವಿಗುಣಗೊಳಿಸಬಹುದು ಎನ್ನುವುದಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಮಾರಾಟ ಪ್ರಕ್ರಿಯೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂತಹ ವ್ಯವಹಾರ ಸಂಸ್ಥೆ ತನ್ನ ಮಾರಾಟವನ್ನು
ಬರುವ ತಿಂಗಳಲ್ಲಿ ಅಥವಾ ಈ ವರ್ಷದಲ್ಲಿ ಎಷ್ಟು ದ್ವಿಗುಣಗೊಳಿಸಬಹುದು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡರೆ ಆ ಉದ್ದೇಶವನ್ನು ಪೂರ್ತಿಗೊಳಿಸಲು ಬೇಕಾದ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಆದುದರಿಂದ ಯೋಜನೆ ಎನ್ನುವುದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇದೊಂದು ಮಾನಸಿಕ ಪ್ರಕ್ರಿಯೆ. ಇದು ನಮ್ಮ ದೂರದೃಷ್ಟಿ, ಬುದ್ಧಿವಂತಿಕೆ, ಕಲ್ಪನೆಗಳಿಗೆ ಬಹಳ ಹತ್ತಿರವಾದಂತಹ ಒಂದು ಶಬ್ದವಾಗಿದೆ. ನಾವು ಮೊದಲಿಗೆ ಯೋಜನೆ ಎಂದರೇನು ಎನ್ನುವುದರ ಬಗ್ಗೆ ಅಭ್ಯಸಿಸೋಣ. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಮುಖ ಕಾರ್ಯ ಮತ್ತು ಮೊದಲನೆಯ ಪ್ರಕ್ರಿಯೆ. ನೀವು ಈಗಾಗಲೇ ಕಲಿತಿದ್ದೀರಿ ವಿದ್ಯಾರ್ಥಿಗಳೇ. ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಈ ರೀತಿಯ ಕಾರ್ಯಗಳಾಗಿ ಯೋಜಿಸುವಿಕೆಯ ನಿರ್ವಹಣೆಯ ಪ್ರಕ್ರಿಯೆಯನ್ನು ವಿಭಾಗಿಸಿದ್ದಾರೆ. ಗಮನದಲ್ಲಿಟ್ಟು ನೋಡಿ, ಇಲ್ಲಿ ಮೊದಲನೆಯ ಪ್ರಕ್ರಿಯೆ ಅಥವಾ ಮೊದಲನೆಯ ಕಾರ್ಯ ಯೋಜಿಸುವಿಕೆ. ಈ ಯೋಜಿಸುವಿಕೆ ಎನ್ನುವುದು ನಿರ್ವಹಣೆಯ ಕಾರ್ಯಗಳಲ್ಲಿ ಬರುವ ಮೂಲಭೂತವಾದ ಕಾರ್ಯ. ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಈ ಎಲ್ಲ ಕಾರ್ಯಗಳು ಸಮರ್ಪಕವಾಗಿ ನಡೆಯಬೇಕಾದರೆ ಯೋಜಿಸುವಿಕೆ ಎನ್ನುವ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗಬೇಕು. ಯೋಜಿಸುವಿಕೆಯನ್ನು ಸರಿಯಾಗಿ ಸಂಘಟನೆ ಮಾಡಿದಾಗ ಅಥವಾ ಯೋಜಿಸುವಿಕೆಯನ್ನು ಸರಿಯಾದ ರೀತಿಯಲ್ಲಿ ಒಬ್ಬ ವ್ಯವಸ್ಥಾಪಕ ಮಾರ್ಗದರ್ಶನ ಮಾಡಿದಾಗ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಯೋಜಿಸುವಿಕೆ ಎಂದರೆ ಸಂಸ್ಥೆಯೊಂದರ ಉದ್ದೇಶವನ್ನು ನಿರ್ಧರಿಸುವುದು. ನಿರ್ಧರಿಸಿದ ಈ ಉದ್ದೇಶಕ್ಕೆ ಆ ಉದ್ದೇಶವನ್ನು ಪೂರ್ತಿಗೊಳಿಸಲು ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನು ಗುರುತಿಸುವುದು. ಈ ಕಾರ್ಯಚಟುವಟಿಕೆಗಳನ್ನು ಗುರುತಿಸುವುದು ಮತ್ತು ಈ ಕಾರ್ಯಚಟುವಟಿಕೆಗಳನ್ನು ಹೇಗೆ ಮಾಡಬೇಕು, ಎಲ್ಲಿ ಏನು ಎನ್ನುವುದರ ಬಗ್ಗೆ ಯೋಜನೆಯನ್ನು ಹಾಕುವುದನ್ನು ನಾವು ಯೋಜಿಸುವಿಕೆ ಎಂದು ಕರೆಯುತ್ತೇವೆ. ಸ್ಪರ್ಧಾತ್ಮಕವಾದ ಈ ಜಗತ್ತಿನಲ್ಲಿ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವಂತಹ ವ್ಯವಹಾರ ಕ್ಷೇತ್ರಗಳಲ್ಲಿ ಯೋಜನೆ ಎನ್ನುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯೋಜನೆ ಎನ್ನುವ ಪ್ರಕ್ರಿಯೆ ಸರಿಯಾಗಿ ನಡೆದಾಗ ಉಳಿದೆಲ್ಲ ಕೆಲಸಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಒಬ್ಬ ವ್ಯವಸ್ಥಾಪಕನಿಗೆ ಸಾಧ್ಯವಾಗುತ್ತದೆ. ಯೋಜಿಸುವಿಕೆಯು ಬೌದ್ಧಿಕ ಮತ್ತು ಮಾನಸಿಕ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಅಂದರೆ ಇದು ಬುದ್ಧಿವಂತಿಕೆ, ದೂರದೃಷ್ಟಿ, ನಿಷ್ಕರ್ಷ, ಕಲ್ಪನೆ ಇವುಗಳಿಗೆ ಸಂಬಂಧಪಟ್ಟದಾಗಿದೆ. ಯೋಜಿಸುವಿಕೆ ಎನ್ನುವ ಪ್ರಕ್ರಿಯೆ ಇದು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ನಿರಂತರವಾಗಿ ನಡೆಯಬೇಕಾಗಿದೆ. ಒಮ್ಮೆ ಯೋಜನೆಯನ್ನು ಹಾಕಿಕೊಂಡರೆ ಸಾಕು, ಇನ್ನು ಮುಂದೆ ಯೋಜನೆಯ ಅಗತ್ಯವಿಲ್ಲ ಎನ್ನುವುದು ತಪ್ಪು ಕಲ್ಪನೆ. ವ್ಯವಹಾರ ಸಂಸ್ಥೆಯ 3 ಹಂತಗಳಲ್ಲಿ ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಈ 3 ಹಂತಗಳಲ್ಲಿ ಯೋಜನೆ ಎನ್ನುವ ಪ್ರಕ್ರಿಯೆ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದುದರಿಂದ ವಿದ್ಯಾರ್ಥಿಗಳೇ, ನಮಗೆ ಈಗ ಯೋಜನೆ ಅಥವಾ ಯೋಜಿಸುವಿಕೆ ಅಂದರೆ ಏನು ಎನ್ನುವ ವಿಷಯ ನಿಮಗೆ ಸರಿಯಾಗಿ ಅರ್ಥವಾಗಿರಬಹುದು. ನಾವು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಉದ್ದೇಶಗಳನ್ನು ಸಾಧಿಸುವುದಕ್ಕೋಸ್ಕರ ಏನು ಮಾಡಬೇಕು, ಯಾವಾಗ, ಯಾರ ಮೂಲಕ, ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವುದನ್ನು ಯೋಚಿಸುವುದನ್ನು ಅಥವಾ ನಾವು ಅದರ ಬಗ್ಗೆ ನಿರ್ಣಯಿಸುವುದನ್ನು ಯೋಜಿಸುವಿಕೆ ಎಂದು ಕರೆಯುತ್ತೇವೆ. ಈಗ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ನಾವು ಅಭ್ಯಸಿಸೋಣ. ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ಕೂನ್ಸ್ ಆ್ಯಂಡ್ ಓಡೋನೆಲ್ ಇವರ ಪ್ರಕಾರ ಯೋಜಿಸುವಿಕೆ ಎಂದರೇನು ಎನ್ನುವುದನ್ನು ಕಲಿಯೋಣ. ಕೂನ್ಸ್ ಆ್ಯಂಡ್ ಓಡೋನೆಲ್ ಅವರು ಈ ರೀತಿ ಹೇಳಿದ್ದಾರೆ: ಯೋಜಿಸುವಿಕೆಯು ಏನು ಮಾಡಬೇಕು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಯಾರು ಮಾಡಬೇಕು ಎಂಬುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಯೋಜಿಸುವಿಕೆಯು ನಾವು ಎಲ್ಲಿದ್ದೇವೆ, ಎಲ್ಲಿ ಹೋಗಬೇಕು ಎಂಬುದರ ಸಂಪರ್ಕ ಸೇತುವೆಯಾಗಿದೆ. ಯೋಜನೆ ಇಲ್ಲದಿದ್ದಾಗ ಕಾರ್ಯಸಾಧ್ಯವಾಗದ ಸಂಗತಿಗಳನ್ನು ಕಾರ್ಯಸಾಧ್ಯವಾಗುವಂತೆ ಮಾಡುತ್ತದೆ. ಇಲ್ಲಿ ಕೂನ್ಸ್ ಆ್ಯಂಡ್ ಓಡೋನೆಲ್ ಇವರು ಯೋಜಿಸುವಿಕೆ ಎನ್ನುವುದನ್ನು ಯೋಜಿಸುವಿಕೆಯು ಏನು ಮಾಡಬೇಕು,
ಹೇಗೆ ಮತ್ತು ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಎಂಬುದನ್ನು ನಿರ್ಧರಿಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಮುಖ್ಯ ಉದ್ದೇಶವನ್ನು ಹಾಕಿಕೊಂಡಿರುತ್ತದೆ. ಈ ಮುಖ್ಯ ಉದ್ದೇಶವನ್ನು ಪೂರೈಸಬೇಕಾದರೆ ಅಥವಾ ಮುಖ್ಯ ಉದ್ದೇಶದತ್ತ ಎಲ್ಲರ ಪ್ರಯತ್ನಗಳನ್ನು ತೆಗೆದುಕೊಂಡು ಹೋಗಬೇಕಾದರೆ ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ವ್ಯವಸ್ಥಾಪಕ ಮಂಡಳಿ ಅಥವಾ ವ್ಯವಸ್ಥಾಪಕರು, ನೌಕರರು, ವಿಭಾಗದ ಮುಖ್ಯಸ್ಥರು ಇವರೆಲ್ಲ ಯಾವ ಕೆಲಸ ಮಾಡಬೇಕು, ಹೇಗೆ, ಯಾವಾಗ, ಯಾರು ಮಾಡಬೇಕು ಎನ್ನುವುದನ್ನು ಮೊದಲೇ ನಿರ್ಧರಿಸಬೇಕು. ಒಂದು ವ್ಯವಹಾರ ಸಂಸ್ಥೆ ಎಲ್ಲಿದೆ, ಅದು ಎಲ್ಲಿಗೆ ಹೋಗಿ ಮುಟ್ಟಬೇಕು, ಅದರ ಮುಖ್ಯ ಉದ್ದೇಶವನ್ನು ಹೇಗೆ ಪೂರ್ತಿಗೊಳಿಸಬೇಕು ಎನ್ನುವುದರ ನಡುವೆ ಸಂಪರ್ಕ ಸೇತುವೆಯಾಗಿ ಈ ಯೋಜನೆ ಕೆಲಸ ಮಾಡುತ್ತದೆ. ಯೋಜನೆ ಹಾಕಿಕೊಳ್ಳದೇ ಇದ್ದಾಗ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮುಗಿಸಲು ಸಾಧ್ಯವಾಗುವುದಿಲ್ಲ. ಆದುದರಿಂದ ಯೋಜನೆಯನ್ನು ಹಾಕಿಕೊಂಡಾಗ ಅದು ನಮಗೆ ಕಾರ್ಯ ಸಾಧ್ಯವಾಗುವಂತೆ ಮಾಡುತ್ತದೆ. ಲೂಯಿಸ್ ಅಲೆನ್ ಇವರ ಪ್ರಕಾರ ಯೋಜಿಸುವಿಕೆ ಎಂದರೇನು? ಲೂಯಿಸ್ ಅಲೆನ್ ಇವರ ಪ್ರಕಾರ ಯೋಜಿಸುವಿಕೆಯು ಮುನ್ನಂದಾಜು, ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನ, ನಿಯಮ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುವುದಕ್ಕೆ ಸಂಬಂಧಿಸಿದೆ ಎಂದು ಸ್ಪಷ್ಟವಾಗುತ್ತದೆ. ಹಾಗಾದರೆ ಲೂಯಿಸ್ ಅಲೆನ್ ಇವರ ಪ್ರಕಾರ ಯೋಜಿಸುವಿಕೆ ಎಂದರೆ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶಗಳನ್ನು ಪೂರೈಸುವುದಕ್ಕೆ ನಾವು ಈ ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನ ಮತ್ತು ನಿಯಮಗಳನ್ನು ಅಭಿವೃದ್ಧಿಪಡಿಸುವುದನ್ನು ಒಳಗೊಂಡಿದೆ. ಒಟ್ಟಿನಲ್ಲಿ ಯೋಜಿಸುವಿಕೆ ಎಂದರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆಯ ಮುಖ್ಯ ಉದ್ದೇಶಗಳನ್ನು ಸಮರ್ಪಕವಾಗಿ ನಿರೂಪಿಸಬೇಕಾದರೆ ಅಥವಾ ಸಮರ್ಪಕವಾಗಿ ಪೂರೈಸಬೇಕಾದರೆ ವ್ಯವಸ್ಥಾಪಕ ಮಂಡಳಿ, ನೌಕರರು, ವಿಭಾಗದ ಮುಖ್ಯಸ್ಥರು ಏನು ಮಾಡಬೇಕು, ಯಾವಾಗ ಮಾಡಬೇಕು ಮತ್ತು ಉದ್ದೇಶಗಳು, ನೀತಿ, ಕಾರ್ಯಕ್ರಮ, ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಮುಖ್ಯ ಉದ್ದೇಶದತ್ತ ಎಲ್ಲರ ಪ್ರಯತ್ನವನ್ನು ಕೊಂಡೊಯ್ಯುವಂತಹ ಸಾಧನೆಯನ್ನು ನಾವು ಯೋಜನೆ ಎಂದು ಕರೆಯುತ್ತೇವೆ. ಈ ವ್ಯಾಖ್ಯಾನವನ್ನು ಸರಿಯಾಗಿ ಗಮನಿಸಿದಾಗ ಒಂದು ವ್ಯವಹಾರ ಸಂಸ್ಥೆಯು ತನ್ನ ಅಭ್ಯುದಯವನ್ನು ಬಯಸುತ್ತದೆ. ವ್ಯವಸ್ಥಾಪಕ ತನ್ನ ವ್ಯವಹಾರ ಸಂಸ್ಥೆ ಯಶಸ್ಸನ್ನು ಗಳಿಸಬೇಕು ಎನ್ನುವ ಆಶೆಯನ್ನು, ನಿರೀಕ್ಷೆಯನ್ನು ಹೊಂದಿರುತ್ತಾನೆ. ವ್ಯವಸ್ಥಾಪಕ ತನ್ನ ಸಂಸ್ಥೆ ಲಾಭವನ್ನು ಗಳಿಸಬೇಕು ಎನ್ನುವ ಕನಸನ್ನು ಹೊಂದಿರುತ್ತಾನೆ. ಈ ರೀತಿ ಆತ ತನ್ನ ಕನಸನ್ನು ನನಸು ಮಾಡಬೇಕಾದರೆ ಆತ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಈ ಕಠಿಣ ಪರಿಶ್ರಮ ಎಂದರೇನು ಅಂದರೆ ಆತ ತಾನು ಏನು ಮಾಡಬೇಕು, ಹೇಗೆ, ಯಾವ ರೀತಿ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. ಒಟ್ಟಿನಲ್ಲಿ ಯೋಜಿಸುವಿಕೆ ಎಂದರೆ ವ್ಯವಹಾರ ಸಂಸ್ಥೆಯಲ್ಲಿ ನೌಕರರು, ವ್ಯವಸ್ಥಾಪಕ ವರ್ಗದವರು ಏನು ಮಾಡಬೇಕು, ಯಾವಾಗ, ಹೇಗೆ ಮಾಡಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನು ಯೋಜನೆ ಎಂದು ಕರೆಯುತ್ತೇವೆ. ಇದು ಸುದೃಢವಾದ, ನವೀನ ಹಾಗೂ ಸೃಜನಶೀಲವಾದ ಕಲ್ಪನೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಯೋಜಿಸುವಿಕೆಯು ಒಂದು ವ್ಯವಹಾರ ಸಂಸ್ಥೆಯ ಎಲ್ಲ ಹಂತಗಳಲ್ಲಿ ಇರಬೇಕು. ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಎಲ್ಲ ಹಂತಗಳಲ್ಲಿ ಯೋಜಿಸುವಿಕೆಯ ಕಾರ್ಯ ಸುಗಮವಾಗಿ ನಡೆದಾಗ ಮಾತ್ರ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಇಲ್ಲಿ ಯೋಜನೆಯನ್ನು ಕೈಗೊಳ್ಳುವಾಗ ಕಾಲ ಪರಿಮಿತಿಯನ್ನು ನಾವು ಗಮನಿಸಬೇಕಾಗುತ್ತದೆ. ಕಾಲ ಎನ್ನುವ ಸಂಪನ್ಮೂಲ ಅಥವಾ ಸಮಯ ಎನ್ನುವ ಸಂಪನ್ಮೂಲ ಇದು ಮಿತವಾಗಿದೆ. ಇದನ್ನು ನಾವು ವಿವೇಕಯುತವಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕು. ಯೋಜನೆಯನ್ನು ಹಾಕುವಾಗ ಕಾಲದ ಪರಿಮಿತಿಯನ್ನು ಗಣನೆಗೆ ನಾವು ತೆಗೆದುಕೊಳ್ಳದೇ ಇದ್ದರೆ ನಾವು ಹಾಕಿದಂತಹ ಯೋಜನೆಗಳೆಲ್ಲ ನಿರರ್ಥಕವಾಗಬಹುದು ಮತ್ತು ನಾವು ಹಾಕಿದಂತಹ ಯೋಜನೆಗೆ ಮತ್ತು ನಾವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಾಸ ಕಂಡುಬರಬಹುದು.
ಈ ರೀತಿ ವ್ಯತ್ಯಾಸ ಆಗದೇ ಇರಲು ನಾವು ಮೊದಲೇ ಯೋಜನೆಗಳನ್ನು ಹಾಕಿಕೊಂಡಾಗ ಆ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ನಾವು ಈಗ ಯೋಜನೆ ಎಂದರೇನು, ಯೋಜನೆಯ ಯೋಜಿಸುವಿಕೆಯ ವ್ಯಾಖ್ಯಾನವೇನು ಎನ್ನುವುದನ್ನು ಕಲಿತಿದ್ದೇವೆ. ಯೋಜಿಸುವಿಕೆಯ ವ್ಯಾಖ್ಯೆಯನ್ನು ಬರೆಯಿರಿ ಎನ್ನುವ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದಾಗ ನೀವು ಕೂಮ್ಸ್ ಆ್ಯಂಡ್ ಓಡೋನೆಲ್ ಇವರ ಪ್ರಕಾರ ಯೋಜಿಸುವಿಕೆ ಎಂದರೇನು ಎನ್ನುವುದನ್ನು ಅವರ ಮಾತಿನಲ್ಲಿ ಬರೆಯಬೇಕಾಗುತ್ತದೆ. ಅಥವಾ ಲೂಯಿಸ್ ಅಲೆನ್ ಅವರ ಪ್ರಕಾರ ಯೋಜಿಸುವಿಕೆ ಏನು ಎನ್ನುವುದನ್ನು ಅವರ ಮಾತಿನಲ್ಲಿ ಬರೆದಾಗ ಪೂರ್ತಿ 2 ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಯೋಜನೆ ಎಂದರೇನು ಎನ್ನುವುದು 1 ಅಂಕದ ಪ್ರಶ್ನೆಯಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದು, ಅಥವಾ ಯೋಜಿಸುವಿಕೆ ಎಂದರೇನು ಎನ್ನುವ 2 ಅಂಕದ ಪ್ರಶ್ನೆ ಬರಬಹುದು, ಅಥವಾ ಯೋಜಿಸುವಿಕೆಯ ವ್ಯಾಖ್ಯಾನವನ್ನು ನೀಡಿ ಎನ್ನುವ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದು. ಇನ್ನು ಮುಂದಕ್ಕೆ ನಾವು ಯೋಜಿಸುವಿಕೆಯ ಲಕ್ಷಣಗಳು, ಯೋಜಿಸುವಿಕೆಯ ಲಕ್ಷಣಗಳು, ಯೋಜಿಸುವಿಕೆಯ ಸ್ವರೂಪವನ್ನು ನಾವು ಅಭ್ಯಸಿಸೋಣ. ಯೋಜಿಸುವಿಕೆಯ ಲಕ್ಷಣಗಳನ್ನು ನಾವು 6 ತಲೆಬರಹದಡಿ ಅಭ್ಯಸಿಸಬಹುದು. ಇಲ್ಲಿ ಮುಖ್ಯವಾಗಿ ಒಂದು ವ್ಯವಹಾರ ಸಂಸ್ಥೆಗೆ ಯೋಜಿಸುವಿಕೆ ಎನ್ನುವುದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಯೋಜನೆ ಎನ್ನುವುದನ್ನು ಸರಿಯಾಗಿ ಹಾಕದೇ ಇದ್ದಾಗ ವ್ಯವಹಾರ ಸಂಸ್ಥೆ ತನ್ನ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುವುದಿಲ್ಲ. ಈ ಲಕ್ಷಣಗಳು ಯೋಜಿಸುವಿಕೆಯ ಮಹತ್ವ ಮತ್ತು ಮಿತಿಗಳನ್ನು ನಮಗೆ ಅರ್ಥೈಸಿಕೊಡುತ್ತದೆ. ಯೋಜಿಸುವಿಕೆಯ ಲಕ್ಷಣಗಳನ್ನು ನಾವು 6 ತಲೆಬರಹದಡಿ ಕಲಿಯಬಹುದಾಗಿದೆ. ಮೊದಲನೆಯದು, ಯೋಜನೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಯೋಜನೆಯು ಪ್ರಾಥಮಿಕ ಕಾರ್ಯವಾಗಿದೆ. ಪ್ಲಾನಿಂಗ್ ಈಸ್ ಅ ಪ್ರೈಮರಿ ಫಂಕ್ಷನ್. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಪ್ಲಾನಿಂಗ್ ಈಸ್ ಪರ್ವೇಸಿವ್. ಯೋಜಿಸುವಿಕೆಯು ನಿರಂತರವಾಗಿದೆ. ಪ್ಲಾನಿಂಗ್ ಈಸ್ ಅ ಕಂಟಿನ್ಯೂಯಸ್ ಫಂಕ್ಷನ್. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಯೋಜಿಸುವಿಕೆಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಪ್ಲಾನಿಂಗ್ ಈಸ್ ಮೆಂಟಲ್ ಎಕ್ಸರ್ಸೈಸ್. ಈ 6 ತಲೆಬರಹದಡಿ ಯೋಜಿಸುವಿಕೆಯ ಲಕ್ಷಣಗಳನ್ನು ನಾವು ಅಭ್ಯಸಿಸಬೇಕಾಗಿದೆ. ಮೊದಲನೆಯದಾಗಿ, ಯೋಜನೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಯೋಜನೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಅಂದರೆ ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಇಲ್ಲಿ ಈ ಅಂಶವನ್ನು ಗಣನೆಗೆ ತೆಗೆದುಕೊಂಡಾಗ ಉದ್ದೇಶಗಳ ಸಾಧನೆ ಎನ್ನುವುದು ಬಹಳ ಮುಖ್ಯವಾದ ಅಂಶ. ಪ್ರತಿಯೊಂದು ವ್ಯವಹಾರ ಸಂಸ್ಥೆಯು ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡೇ ಪ್ರಾರಂಭವಾಗುತ್ತದೆ. ಆ ಮುಖ್ಯ ಉದ್ದೇಶವನ್ನು ಪೂರೈಸಬೇಕಾದರೆ, ಆ ಮುಖ್ಯ ಉದ್ದೇಶದತ್ತ ಎಲ್ಲರ ಪ್ರಯತ್ನವನ್ನು ತೆಗೆದುಕೊಂಡು ಹೋಗಬೇಕಾದರೆ ಕೆಲವೊಂದು ಗುರಿಗಳನ್ನು ಹೊಂದಿರಬೇಕು. ಈ ಗುರಿಗಳನ್ನು ನಿರ್ಧರಿಸುವುದನ್ನು ಅಥವಾ ಆ ಗುರಿಗಳನ್ನು ಯಾವ ರೀತಿಯ ಗುರಿಯನ್ನು ಹೊಂದಿರಬೇಕು ಎನ್ನುವುದನ್ನು ವಿವೇಚಿಸುವುದನ್ನು ಎನ್ನುವುದು ಯೋಜನೆಯ ಒಳಗಡೆ ಬರುತ್ತದೆ. ಪ್ರತಿಯೊಂದು ವ್ಯವಹಾರ ಸಂಸ್ಥೆ ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಉದ್ದೇಶಗಳನ್ನು ಹಾಕಿಕೊಂಡಾಗ ಮಾತ್ರ ಆ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕಾಗಿ ವ್ಯವಹಾರ ಸಂಸ್ಥೆಯಲ್ಲಿ ಪ್ರತಿ ವಿಭಾಗದವರು ಏನು ಮಾಡಬೇಕು, ಯಾವ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವುದನ್ನು ನಿರ್ಧರಿಸಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ವಿದ್ಯಾರ್ಥಿಗಳಾದ ನೀವು
ನೀವು ಭವಿಷ್ಯದಲ್ಲಿ ಮುಂದೆ ಏನಾಗಬೇಕು ಎನ್ನುವ ಉದ್ದೇಶವನ್ನು ಹಾಕಿಕೊಂಡಿರಬೇಕು. ಆ ಉದ್ದೇಶವನ್ನು ಹಾಕಿಕೊಂಡಾಗ ಮಾತ್ರ ನೀವು SSLC ಮುಗಿದ ಕೂಡಲೇ ಯಾವ ವಿಭಾಗವನ್ನು ನೀವು ಆರಿಸಿಕೊಂಡು ನೀವು ಆ ವಿಷಯದಲ್ಲಿ ಮುಂದೆ ಬರಬೇಕು ಎನ್ನುವುದನ್ನು ನಿರ್ಧರಿಸಬಹುದಾಗಿದೆ. ಒಂದು ಆಟದ ಮೈದಾನದಲ್ಲಿ ಆಡುತ್ತಿರುವ ಆಟಗಾರರ ಗುಂಪನ್ನು ಗಮನಿಸಿ. ಅಲ್ಲಿ ಜಯವನ್ನು ಹೊಂದುವ ಉದ್ದೇಶವನ್ನು ಅವರು ಹೊಂದಿದಾಗ ಮಾತ್ರ ಅವರು ತಮ್ಮನ್ನು ತಾವು ಸಮರ್ಪಕವಾಗಿ ಆಟದಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಗೆ ಬನ್ನಿ. ಮಾರಾಟವನ್ನು ಹೆಚ್ಚು ಮಾಡುವಂತಹ, ದ್ವಿಗುಣಗೊಳಿಸುವಂತಹ ಅಥವಾ ಮಾರಾಟಕ್ಕೆ ಪ್ರಾಮುಖ್ಯತೆಯನ್ನು ನೀಡುವಂಥ ವ್ಯವಹಾರ ಸಂಸ್ಥೆ ತನ್ನ ಮಾರಾಟವನ್ನು ಹೆಚ್ಚುಗೊಳಿಸುವ, ದ್ವಿಗುಣಗೊಳಿಸುವ ಉದ್ದೇಶವನ್ನು ಹೊಂದಿದಾಗ ಮಾತ್ರ ಅದು ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಹಾಕಿಕೊಳ್ಳಬಹುದು. ಉತ್ಪಾದನಾ ಪ್ರಾಮುಖ್ಯವಾದ ವ್ಯವಹಾರ ಸಂಸ್ಥೆ ಉತ್ಪಾದನೆಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥ ಅಥವಾ ಉತ್ಪಾದನೆಯನ್ನು ಮಾಡುತ್ತಿರುವಂಥ ವ್ಯವಹಾರ ಸಂಸ್ಥೆ ತನ್ನ ಉತ್ಪಾದನೆಯನ್ನು ಎಷ್ಟು ದ್ವಿಗುಣಗೊಳಿಸಬಹುದು, ಹೆಚ್ಚು ಮಾಡಬಹುದು ಎನ್ನುವ ಉದ್ದೇಶವನ್ನು ಹೊಂದಿದಾಗ ಮಾತ್ರ ಯೋಜನೆಯನ್ನು ಹಾಕಿಕೊಳ್ಳಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಈ ಯೋಜನೆ ಎನ್ನುವುದು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕೃತವಾಗುತ್ತದೆ. ಮೊದಲು ಉದ್ದೇಶವನ್ನು ಹಾಕಿಕೊಂಡು ನಂತರ ಆ ಉದ್ದೇಶವನ್ನು ಕಾರ್ಯಗತಗೊಳಿಸುವುದಕ್ಕೆ ಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನು ನಿರ್ಧರಿಸುವುದು ಯೋಜನೆಯ ವ್ಯಾಪ್ತಿಯ ಒಳಗಡೆ ಬರುತ್ತದೆ. ಇಲ್ಲಿ ನಾವು ಮುಖ್ಯವಾಗಿ ಉದ್ದೇಶ ಅಂತ ಹೇಳಿದಾಗ ಒಂದು ವ್ಯವಹಾರ ಸಂಸ್ಥೆಯ ಮುಖ್ಯ ಉದ್ದೇಶ ಅಭ್ಯುದಯವನ್ನು ಸಾಧಿಸುವುದು, ಲಾಭವನ್ನು ಗಳಿಸುವುದು, ಯಶಸ್ಸನ್ನು ಗಳಿಸುವುದು. ಎಲ್ಲ ವ್ಯವಹಾರ ಸಂಸ್ಥೆ ಈ ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ. ವ್ಯವಸ್ಥಾಪಕ ಈ ರೀತಿಯ ಕನಸನ್ನು ಹೊಂದಿರುತ್ತಾನೆ. ಆತ ತನ್ನ ಕನಸನ್ನು ನನಸು ಮಾಡಬೇಕಾದರೆ ಕಠಿಣವಾದ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಈ ಕಠಿಣವಾದ ಪರಿಶ್ರಮಕ್ಕೆ ಆತ ಮೊದಲು ಯೋಜನೆಯನ್ನು ಹಾಕಿಕೊಳ್ಳಬೇಕು. ಯೋಜನೆಯನ್ನು ಹಾಕಿಕೊಂಡ ನಂತರ ಆತ ಕಠಿಣ ಪರಿಶ್ರಮದಿಂದ ತನ್ನ ಉದ್ದೇಶವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಎರಡನೆಯ ಲಕ್ಷಣ, ಯೋಜನೆಯು ಪ್ರಾಥಮಿಕ ಕಾರ್ಯವಾಗಿದೆ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ಹೇಳಿದ ಹಾಗೆ ನಿರ್ವಹಣಾ ಪ್ರಕ್ರಿಯೆಯಲ್ಲಿ ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಈ ರೀತಿಯ ಕಾರ್ಯಗಳಿವೆ. ಇದರಲ್ಲಿ ಮೊದಲನೆಯ ಕಾರ್ಯ ಯೋಜಿಸುವಿಕೆ. ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಯೋಜಿಸುವಿಕೆ ಎನ್ನುವುದು ಮೂಲಭೂತವಾದ ಕಾರ್ಯವಾಗಿದೆ, ನಿರ್ವಹಣೆಯ ಮೂಲಭೂತವಾದ ಕಾರ್ಯವಾಗಿದೆ. ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಈ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಬೇಕಾದರೆ ಮೊದಲು ಯೋಜನೆಯ ಕಾರ್ಯ ಸರಿಯಾದ ರೀತಿಯಲ್ಲಿ ಆಗಬೇಕು. ಯೋಜನೆ ಎನ್ನುವ ಕಾರ್ಯ ಸಮರ್ಪಕವಾಗಿ ನಡೆದಾಗ ಮಾತ್ರ ಒಂದು ಸಂಸ್ಥೆ ಎಲ್ಲ ಕಾರ್ಯಗಳನ್ನು ಮುಗಿಸಿ ತನ್ನ ಮುಖ್ಯ ಉದ್ದೇಶದತ್ತ ಹೋಗಲು ಸಾಧ್ಯವಾಗುತ್ತದೆ. ಒಂದು ವ್ಯವಹಾರ ಸಂಸ್ಥೆಯ ಕೆಲಸ ಕಾರ್ಯಗಳನ್ನು ಅನೇಕ ವಿಭಾಗಗಳಾಗಿ ವಿಭಜಿಸಿರ್ತಾರೆ. ಮಾನವ ಸಂಪನ್ಮೂಲ, ಹಣಕಾಸು ವಿಭಾಗ, ಅಡ್ವರ್ಟೈಸ್ಮೆಂಟ್ ಡಿಪಾರ್ಟ್ಮೆಂಟ್, ಸೆಲ್ಲಿಂಗ್ ಡಿಪಾರ್ಟ್ಮೆಂಟ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್, ಈ ರೀತಿ ಅನೇಕ ಫೈನಾನ್ಸ್ ಡಿಪಾರ್ಟ್ಮೆಂಟ್, ಈ ರೀತಿ ಅನೇಕ ವಿಭಾಗಗಳಾಗಿ ವಿಭಾಗಿಸುತ್ತಾರೆ. ಈ ವಿಭಾಗಗಳ ಮಧ್ಯೆ ಸಮನ್ವಯತೆ ಇರಬೇಕು, ವಿಭಾಗಗಳ ಮಧ್ಯೆ ಸಂಬಂಧ ಇರಬೇಕು. ಇಷ್ಟು ಮಾತ್ರವಲ್ಲ, ಯೋಜಿಸುವಿಕೆ, ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇವುಗಳ ಮಧ್ಯೆ ಕೂಡ ಸಮನ್ವಯತೆ ಇರಬೇಕು. ಈ ರೀತಿ ಸಮನ್ವಯತೆಯನ್ನು ಸಾಧಿಸಬೇಕಾದರೆ ಮೊದಲು ಯೋಜಿಸುವಿಕೆ ಎನ್ನುವ ಪ್ರಾಥಮಿಕ ಕಾರ್ಯ ಬಹಳ ಅಚ್ಚುಕಟ್ಟಾಗಿ ನಡೆದರೆ ಮಾತ್ರ ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ಸಾಧಿಸಲು ಸಹಾಯವಾಗುತ್ತದೆ. ಇಲ್ಲಿ ಮೂರನೆಯ ಲಕ್ಷಣ, ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಪ್ಲಾನಿಂಗ್ ಈಸ್ ಪರ್ವೇಸಿವ್ ಅಂತ ನಾವು ಹೇಳ್ತೇವೆ. ಯೋಜಿಸುವಿಕೆಯು ಒಂದು ವ್ಯವಹಾರ ಸಂಸ್ಥೆಯ ಎಲ್ಲ ಹಂತಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯೋಜಿಸುವಿಕೆ ಎನ್ನುವುದು ಕೇವಲ ಉನ್ನತ ನಿರ್ವಹಣೆಯ ಹಂತದ ಕಾರ್ಯ ಅಂತ ನೀವು ತಿಳಿದರೆ ಅದು ತಪ್ಪು ಕಲ್ಪನೆ. ಉನ್ನತ ನಿರ್ವಹಣೆಯ
ನಿರ್ವಹಣಾಂಗವು ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ಯೋಜನೆ ಮಾಡುತ್ತದೆ. ಉಳಿದಂತೆ ಬರುವಂತಹ ಮಧ್ಯಮ ಹಂತದ ನಿರ್ವಹಣಾಂಗ ಪ್ರತಿಯೊಂದು ವಿಭಾಗಗಳಲ್ಲಿ ವಿಭಾಗಗಳ ಮುಖ್ಯಸ್ಥರು ಆ ವಿಭಾಗಗಳಿಗೆ ತಕ್ಕಾದ ಹಾಗೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಇನ್ನು ಕೆಳ ಹಂತದ ನಿರ್ವಹಣಾಂಗ, ಕೆಳ ಹಂತದ ನಿರ್ವಹಣಾಂಗಕ್ಕೆ ನೀವು ಬಂದಾಗ ಕೆಳ ಹಂತದಲ್ಲಿ ಕಾರ್ಯನಿರ್ವಹಿಸುವಂತಹ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಆ ವಿಭಾಗದ ಮುಖ್ಯಸ್ಥ ಆತ ದೈನಂದಿನ ಚಟುವಟಿಕೆಗಳಿಗೆ ಯೋಜನೆಯನ್ನು ಹಾಕಬೇಕಾಗುತ್ತದೆ. ಅಂದರೆ ಯೋಜನೆ ಎನ್ನುವುದು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಸರ್ವವ್ಯಾಪಿಯಾಗಿದೆ. ಇದು ಕೇವಲ ಒಂದು ಸಂಸ್ಥೆಯ ಉನ್ನತ ಹಂತದ ನಿರ್ವಹಣೆ ಅಥವಾ ಉನ್ನತ ಹಂತದಲ್ಲಿ ಇರುವವರು ಮಾತ್ರ ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ, ಮಾಡುವಂತಹ ಪ್ರಕ್ರಿಯೆ ಎನ್ನುವುದು ತಪ್ಪು ಕಲ್ಪನೆಯಾಗಿರುತ್ತದೆ. ಆದುದರಿಂದ ಯೋಜಿಸುವಿಕೆಯು ನಿರಂತರವಾಗಿ ನಡೆಯಬೇಕಾಗಿದೆ. ಇದು ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ವಿದ್ಯಾಸಂಸ್ಥೆಯನ್ನು ನಾವು ತೆಗೆದುಕೊಂಡಾಗ ಒಂದು ವಿದ್ಯಾಸಂಸ್ಥೆ ತನ್ನ ಶೈಕ್ಷಣಿಕ ವರ್ಷದಲ್ಲಿ ಯಾವ ಕೆಲಸವನ್ನು ಮಾಡಬೇಕು ಎನ್ನುವ ಯೋಜನೆಯನ್ನು ಹಾಕಬೇಕು. ಒಂದು ವಿದ್ಯಾಸಂಸ್ಥೆ ಪ್ರತಿ ಒಂದು ವರ್ಷದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂಘಟಿಸಬೇಕಾಗುತ್ತದೆ, ಅನೇಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಬೇಕಾಗುತ್ತದೆ. ಆ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು, ಯಾರು ಯಾವ ರೀತಿ ಮಾಡಬೇಕು ಎನ್ನುವ ಯೋಜನೆಯನ್ನು ವಿದ್ಯಾಸಂಸ್ಥೆ ಮೊದಲೇ ಹಾಕಿಕೊಳ್ಳಬೇಕಾಗುತ್ತದೆ. ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಕಾಲೇಜ್ ಡೇ ಫಂಕ್ಷನನ್ನು ಯಾವ ರೀತಿ ಮಾಡಬೇಕು, ಆ ಕಾಲೇಜ್ ಡೇಯನ್ನು ಮಾಡುವಂಥ ಸಂದರ್ಭದಲ್ಲಿ ಯಾವ ಉಪನ್ಯಾಸಕರನ್ನು ವಿದ್ಯಾರ್ಥಿಗಳನ್ನು ಇಲ್ಲಿ ಒಟ್ಟು ಸೇರಿಸಿ ಯಾವ ರೀತಿ ಯಶಸ್ವಿಯಾಗಿ ಕಾಲೇಜ್ ಡೇ ಎನ್ನುವ ಫಂಕ್ಷನನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಎನ್ನುವ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗಿದೆ. ಇಲ್ಲಿ ಕೇವಲ ವಿದ್ಯಾಸಂಸ್ಥೆಯಲ್ಲಿರುವ ಮುಖ್ಯಸ್ಥರು ಮಾತ್ರ ಈ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ, ಇವರು ಯೋಜನೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಎಲ್ಲ ಹಂತದಲ್ಲಿ ಪ್ರಾಂಶುಪಾಲರ ಹಂತ, ಉಪನ್ಯಾಸಕರ ಹಂತ, ವಿದ್ಯಾರ್ಥಿಗಳ ಹಂತ, ಎಲ್ಲ ಹಂತಗಳಲ್ಲಿ ಯೋಜನೆಯನ್ನು ಮಾಡಿದಾಗ ಮಾತ್ರ ಒಂದು ಕಾಲೇಜ್ ಡೇ ಫಂಕ್ಷನನ್ನು ಸಮರ್ಪಕವಾಗಿ ಯಶಸ್ವಿಯಾಗಿ ನಡೆಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆಗೆ ಬನ್ನಿ. ವ್ಯವಹಾರ ಸಂಸ್ಥೆಯಲ್ಲಿ ಮಾರುಕಟ್ಟೆಗೆ ಅಂದರೆ ಮಾರುಕಟ್ಟೆ ಪ್ರಧಾನವಾದ ವಸ್ತುಗಳನ್ನು ಮಾರಾಟ ಮಾಡುವಂತಹ ಒಂದು ವ್ಯವಹಾರ ಸಂಸ್ಥೆ ತಾನು ಯಾವ ರೀತಿ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಎನ್ನುವುದನ್ನು ಮೊದಲೇ ಯೋಚಿಸಬೇಕಾಗಿದೆ. ವ್ಯವಹಾರ ಸಂಸ್ಥೆಯಲ್ಲಿರುವ ಉನ್ನತ, ಮಧ್ಯಮ, ಕೆಳಹಂತದ ನಿರ್ವಹಣಾಂಗದಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ವ್ಯಕ್ತಿ, ವಿಭಾಗದ ಮುಖ್ಯಸ್ಥರು ಸರಿಯಾದ ಯೋಜನೆಯನ್ನು ಹಾಕಿದಾಗ ಮಾತ್ರ ಆ ವ್ಯವಹಾರ ಸಂಸ್ಥೆ ಅಭ್ಯುದಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನೀವು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಪಡೆಯಬೇಕಾದರೆ ಪ್ರತಿದಿನ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ನಿಮ್ಮ ಮುಖ್ಯ ಉದ್ದೇಶ ಏನು ಎನ್ನುವುದನ್ನು ಮೊದಲು ಮನಗಂಡು ಆ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ನೀವು ಪ್ರತಿದಿನದಲ್ಲಿ ಎಷ್ಟು ಗಂಟೆಗಳ ಎಷ್ಟು ಅವಧಿ ಅಧ್ಯಯನವನ್ನು ನೀವು ಮಾಡಬೇಕು ಎನ್ನುವಂಥ ಯೋಜನೆಯನ್ನು ಹಾಕಿಕೊಳ್ಳಬೇಕು. ಈ ಯೋಜನೆಯನ್ನು ನೀವು ಒಮ್ಮೆ ಹಾಕಿಕೊಂಡರೆ ಸಾಕಾಗುವುದಿಲ್ಲ, ಅದನ್ನು ನೀವು ಪ್ರತಿದಿನ ನಾವು ಯಾವ ರೀತಿ ಓದಬೇಕು ಎನ್ನುವಂಥ ಯೋಜನೆಯನ್ನು ಹಾಕಿಕೊಂಡಾಗ ನಿಮ್ಮ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಇನ್ನು 4ನೆಯದು, ಯೋಜನೆಯು ನಿರಂತರವಾಗಿದೆ. ಯೋಜನೆಯು ನಿರಂತರವಾಗಿದೆ. ಪ್ಲಾನಿಂಗ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಯೋಜನೆ ಎನ್ನುವುದು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಒಮ್ಮೆ ಯೋಜನೆಯನ್ನು ಹಾಕಿದರೆ ಸಾಕು, ಇನ್ನು ಮುಂದೆ ಯೋಜನೆಯನ್ನು ಮಾಡುವ ಅಗತ್ಯ ಇಲ್ಲ ಎನ್ನುವುದು ತಪ್ಪು ಕಲ್ಪನೆ. ಒಮ್ಮೆ ಯೋಜನೆಯನ್ನು ಹಾಕಿಕೊಳ್ಳುವುದು ಆ ಯೋಜನೆಗೆ ಬೇಕಾದಂಥ ಉದ್ದೇಶಗಳನ್ನು, ಅಂದರೆ ಒಂದು ಸಂಸ್ಥೆ ಮುಖ್ಯವಾಗಿ ಉದ್ದೇಶವನ್ನು ನಿರ್ಧರಿಸಿದ ಮೇಲೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಆ ಯೋಜನೆಯನ್ನು ಕಾರ್ಯಗತಗೊಳಿಸಿದ ನಂತರ ಮತ್ತೆ ಹೊಸತಾದಂತಹ ಮುಂದಿನ ಭವಿಷ್ಯಕ್ಕೆ ಬೇಕಾದಂತಹ ಹೊಸ ಕಲ್ಪನೆಗಳೊಂದಿಗೆ ಮತ್ತೆ ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ.
ಈ ಯೋಜನೆ ಎನ್ನುವುದು 1 ತಿಂಗಳಿಗೆ ನಾವು ಯೋಜನೆ ಮಾಡಬಹುದು, 2 ತಿಂಗಳು ಅಥವಾ 6 ತಿಂಗಳು, 1 ವರ್ಷಕ್ಕೆ ಯೋಜನೆಯನ್ನು ಹಾಕಿಕೊಳ್ಳಬಹುದು. ಒಮ್ಮೆ ಯೋಜನೆಯನ್ನು ಹಾಕಿದ ನಂತರ ಆ ಯೋಜನೆಯನ್ನು ಕಾರ್ಯಚಟುವಟಿಕೆಗಳಿಗೆ ಬದಲಾಯಿಸಿದ ನಂತರ, ಉದ್ದೇಶವನ್ನು ಪೂರ್ತಿಗೊಳಿಸಿದ ನಂತರ ಮತ್ತೆ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ, ಆಟದ ಬಯಲಲ್ಲಿ ಆಡುತ್ತಿರುವಂಥ ಆಟಗಾರರನ್ನು ನೀವು ಗಮನಿಸಿ. ಗುಂಪು ಆಟಗಳನ್ನು ಆಡುವಂಥ ಸಂದರ್ಭದಲ್ಲಿ ಬಾಸ್ಕೆಟ್ಬಾಲ್ ಇರಬಹುದು, ಫುಟ್ಬಾಲ್ ಇರಬಹುದು, ಥ್ರೋಬಾಲ್ ಅಥವಾ ವಾಲಿಬಾಲ್ ಇರಬಹುದು, ಎಲ್ಲ ಆಟಗಾರರು ಸೇರಿ ತಮ್ಮ ಪ್ರಯತ್ನವನ್ನು ಮಾಡಿದಾಗ ನಿರ್ದಿಷ್ಟ ಉದ್ದೇಶವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಅವರ ಉದ್ದೇಶ ಏನು ಎಂದರೆ ಜಯವನ್ನು ಸಾಧಿಸುವುದು. ಆ ಜಯವನ್ನು ಸಾಧಿಸುವುದಕ್ಕೋಸ್ಕರ ಅವರು ಯೋಜನೆಯನ್ನು ಹಾಕಿಕೊಳ್ಳಬೇಕಾಗುತ್ತದೆ. ಒಮ್ಮೆ ಯೋಜನೆಯನ್ನು ಹಾಕಿಕೊಂಡರೆ ಸಾಧ್ಯವಾಗುವುದಿಲ್ಲ. ಈ ಯೋಜನೆಯನ್ನು ಮತ್ತೆ ಮತ್ತೆ ಅವರು ಆಟದ ಮೈದಾನದಲ್ಲಿ ಆಡುವಂಥ ಪ್ರತಿ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು, ಹೇಗೆ, ಯಾವ ರೀತಿ ಮಾಡಬೇಕು, ಯಾರ ಮೂಲಕ ಆಟ ಆಡಬೇಕು ಎನ್ನುವಂತಹ ಯೋಜನೆಯನ್ನು ಮೊದಲೇ ಹಾಕಿಕೊಳ್ಳಬೇಕು. ಆಟವಾಡುವಂಥ ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ತಕ್ಕ ಹಾಗೆ ಯೋಜನೆಯನ್ನು ಬದಲಾವಣೆಯನ್ನು ಮಾಡಿಕೊಂಡಾಗ ನಿರ್ದಿಷ್ಟ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆದುದರಿಂದ ಯೋಜನೆ ಎನ್ನುವುದು ನಿರಂತರವಾಗಿದೆ ಎಂದು ಹೇಳಬಹುದು. ಮುಂದೆ 5ನೇ ಲಕ್ಷಣ, ಯೋಜನೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಯೋಜನೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಅಂದರೆ ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಒಂದು ವ್ಯವಹಾರ ಸಂಸ್ಥೆ ತನ್ನ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸುವುದಕ್ಕೆ ಬೇಕಾಗಿ ಅನೇಕ ಯೋಜನೆಗಳನ್ನು ಹಾಕಿಕೊಳ್ಳುತ್ತದೆ. ಇದು ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಯೋಚನೆ. ಭವಿಷ್ಯದಲ್ಲಿ ಮುಂದೆ ಏನಾಗಬಹುದು, ಯಾವ ಘಟನೆಗಳು ಬರಬಹುದು, ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಬಹುದು ಎನ್ನುವುದನ್ನು ನಿಖರವಾಗಿ ಸ್ಪಷ್ಟವಾಗಿ ನಮಗೆ ಈಗಲೇ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮೊದಲೇ ಮುನ್ನಂದಾಜು ಮಾಡಿ ಅಥವಾ ಪೂರ್ವಭಾವಿಯಾಗಿ ಆಲೋಚನೆ ಮಾಡಿದಾಗ ಸಮರ್ಪಕವಾದ ಯೋಜನೆಯನ್ನು ಹಾಕಲು ಸಾಧ್ಯವಾಗುತ್ತದೆ. ಭವಿಷ್ಯದಲ್ಲಿ ಬರುವಂಥ ಕೆಲವೊಂದು ಸಮಸ್ಯೆಗಳನ್ನು ವ್ಯವಸ್ಥಾಪಕ ವರ್ಗ ಅಥವಾ ಒಂದು ಸಂಸ್ಥೆ ಎದುರಿಸಬೇಕಾಗುತ್ತದೆ. ಭವಿಷ್ಯವನ್ನು ಲಕ್ಷ್ಯವಿಟ್ಟು ನೋಡುವುದು, ಅದನ್ನು ವಿಶ್ಲೇಷಿಸುವುದು, ಅಭ್ಯಸಿಸುವುದು, ಈ ಎಲ್ಲ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಪರಿಗಣನೆಗೆ ತಂದಾಗ ಒಂದು ಸಂಸ್ಥೆ ತನ್ನ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಈಗ ಪ್ರಸ್ತುತ ನಾವು ಜಗತ್ತಿನಲ್ಲಿ ಎದುರಿಸುತ್ತಿರುವ ಕೋವಿಡ್-19 ಎನ್ನುವ ಸೋಂಕು, ಈ ಸೋಂಕಿನ ಬಗ್ಗೆ ಕೆಲವು ಹಿಂದಿನ 2 ವರ್ಷಗಳ ಹಿಂದೆ ಅಥವಾ 1 ವರ್ಷದ ಹಿಂದೆ ಯಾರಿಗೂ ಇದರ ಬಗ್ಗೆ ವಿಷಯ ಗೊತ್ತಿರಲಿಲ್ಲ. ಅಕಸ್ಮಾತ್ತಾಗಿ ಬರುವಂತಹ ಇಂತಹ ಸಮಸ್ಯೆಗಳನ್ನು ನಾವು ಯಾವ ರೀತಿ ಎದುರಿಸಬೇಕು ಎನ್ನುವ ಯೋಜನೆಯನ್ನು ಒಂದು ವ್ಯವಹಾರ ಸಂಸ್ಥೆ ಮೊದಲೇ ಹಾಕಿಕೊಳ್ಳಬೇಕಾಗುತ್ತದೆ. ನೈಸರ್ಗಿಕ ವಿಕೋಪಗಳಾಗಬಹುದು, ಪ್ರವಾಹಗಳು ಬರಬಹುದು, ಬರಗಾಲ ಬರಬಹುದು, ಒಮ್ಮೆಲೆ ವಸ್ತುವಿನ ಬೇಡಿಕೆಯಲ್ಲಿ ಇಳಿಕೆಯಾಗಬಹುದು, ಮಾರುಕಟ್ಟೆಯಲ್ಲಿ ಪೈಪೋಟಿ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕವಾದ ಈ ಜಗತ್ತಿನಲ್ಲಿ, ವೈವಿಧ್ಯಮಯವಾದ ಈ ವ್ಯವಹಾರ ಕ್ಷೇತ್ರದಲ್ಲಿ ಪ್ರತಿದಿನ ನಾವು ಅನೇಕ ಬದಲಾವಣೆಗಳನ್ನು ಕಾಣುತ್ತೇವೆ. ಈ ಬದಲಾವಣೆಗೆ ತಕ್ಕ ಹಾಗೆ ವ್ಯವಸ್ಥಾಪಕ ತನ್ನನ್ನು ಹಾಗೂ ತನ್ನ ಸಂಸ್ಥೆಯನ್ನು ಬದಲಾಯಿಸಿಕೊಳ್ಳಬೇಕು. ಆ ರೀತಿಯ ಯೋಜನೆಯನ್ನು ಆತ ಹಾಕಿಕೊಳ್ಳಬೇಕಾಗಿದೆ. ವ್ಯವಹಾರ ಸಂಸ್ಥೆಯ ವ್ಯವಸ್ಥಾಪಕ ಅಥವಾ ವ್ಯವಹಾರ ಸಂಸ್ಥೆಯ ಮುಖ್ಯಸ್ಥ ಸಂಸ್ಥೆಯ ಅಭ್ಯುದಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು, ಗಮನದಲ್ಲಿರಿಸಿಕೊಂಡು, ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು ಅಥವಾ ಯಾವುದೇ ಒಂದು ವಿಷಯಗಳು ಭವಿಷ್ಯದಲ್ಲಿ ಆಗಬಹುದು ಎನ್ನುವುದನ್ನು ಮುನ್ನಂದಾಜು ಮಾಡಿಕೊಂಡು ಯೋಜನೆಯನ್ನು ಹಾಕಿಕೊಂಡಾಗ ಭವಿಷ್ಯದಲ್ಲಿ ಬರುವಂತಹ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಮುಂದೆ ಯೋಜನೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ತೆಗೆದುಕೊಳ್ಳುವಿಕೆ.
ಎಂದರೇನು? ಒಂದು ವ್ಯವಹಾರ ಸಂಸ್ಥೆ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸುತ್ತದೆ. ಆ ಮುಖ್ಯ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ಹಾಕುವಂತಹ ಕಾರ್ಯಚಟುವಟಿಕೆಗಳು ಯೋಜನೆಯ ಮೂಲಕ ನಡೆಯುತ್ತದೆ. ಈ ಮುಖ್ಯ ಉದ್ದೇಶದತ್ತ ಎಲ್ಲರ ಪ್ರಯತ್ನವನ್ನು ಕ್ರೋಢೀಕರಿಸಿ ಸಂಸ್ಥೆ ಯಶಸ್ಸನ್ನು ಗಳಿಸಬೇಕಾದರೆ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ನಿರ್ಧಾರ ಎನ್ನುವಾಗ ನಾವು ಮಾಡುವಂತಹ ಕಾರ್ಯಚಟುವಟಿಕೆ, ವ್ಯವಹಾರ ಕ್ಷೇತ್ರದಲ್ಲಿ ಮಾಡುವಂತಹ ಕಾರ್ಯಚಟುವಟಿಕೆಗಳ ಮುಂದೆ ಅನೇಕ ಪರ್ಯಾಯ ಕಾರ್ಯಮಾರ್ಗಗಳಿವೆ. ಈ ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸಬೇಕು. ಪ್ರತಿಯೊಂದು ಕಾರ್ಯಮಾರ್ಗದ ಲಕ್ಷಣವೇನು, ಅದರ ಮಹತ್ವವೇನು, ಅದರ ಮಿತಿಗಳೇನು, ಇವುಗಳನ್ನು ಅಧ್ಯಯನ ಮಾಡಿದಾಗ, ವಿಶ್ಲೇಷಿಸಿದಾಗ ನಮ್ಮ ಸಂಸ್ಥೆಗೆ ಸೂಕ್ತವಾಗುವ ಕಾರ್ಯಮಾರ್ಗ ಯಾವುದು ಎನ್ನುವ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆಟದ ಬಯಲಲ್ಲಿ ಆಟವಾಡುವಂಥ ಆಟಗಾರರನ್ನು ಗಮನಿಸಿ. ಇಲ್ಲಿ ಆಟಗಾರರನ್ನು ಮಾರ್ಗದರ್ಶನ ನೀಡುವಂಥ ಒಬ್ಬ ನಾಯಕ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡಾಗ ಆಟಗಾರರು ತಮ್ಮ ಉದ್ದೇಶ ಅಂದರೆ ಜಯವನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಒಂದು ವ್ಯವಹಾರ ಸಂಸ್ಥೆ ವ್ಯವಹಾರ ಕ್ಷೇತ್ರದಲ್ಲಿ ಪ್ರತಿ ದಿನದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಸರಿಯಾದಂತಹ ಸಮರ್ಪಕವಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಮಾತ್ರ ವ್ಯವಹಾರ ಸಂಸ್ಥೆ ಯಶಸ್ಸನ್ನು ಗಳಿಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಕ್ಷೇತ್ರದಲ್ಲಿ ಇರುವ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಪರ್ಯಾಯ ಕಾರ್ಯವಿಧಾನಗಳನ್ನು ನಾವು ಅವಲೋಕಿಸಿದಾಗ ಅವುಗಳ ಲಕ್ಷಣಗಳು, ಮಹತ್ವಗಳು, ಮಿತಿಗಳನ್ನು ನಾವು ಅಭ್ಯಸಿಸಿದಾಗ ಒಂದು ವ್ಯವಹಾರ ಸಂಸ್ಥೆ ಯಾವ ಕಾರ್ಯಮಾರ್ಗವನ್ನು ಆರಿಸಬಹುದು ಎನ್ನುವ ನಿರ್ಧಾರವನ್ನು ವ್ಯವಸ್ಥಾಪಕ ಅಥವಾ ವಿಭಾಗದ ಮುಖ್ಯಸ್ಥರು ತೆಗೆದುಕೊಂಡಾಗ ಆ ಸಂಸ್ಥೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳಾದ ನೀವು ನಿಮ್ಮ ವಿದ್ಯಾಭ್ಯಾಸದ ವಿಷಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಆ ನಿರ್ಧಾರವನ್ನು ನೀವು ಉದ್ದೇಶವಾಗಿ ಬದಲಾಯಿಸಿಕೊಂಡು ಅದಕ್ಕೆ ಬೇಕಾದ ಕಾರ್ಯಚಟುವಟಿಕೆಗಳನ್ನು ಹಾಕಿಕೊಂಡಾಗ ನಿಮ್ಮ ಉದ್ದೇಶವನ್ನು ಪೂರ್ತಿಗೊಳಿಸಲು ಸಾಧ್ಯವಾಗುತ್ತದೆ. ಮಾರಾಟ ಪ್ರಕ್ರಿಯೆಗೆ ಹೆಚ್ಚಿನ ಮಹತ್ವವನ್ನು ನೀಡುವ ಅಥವಾ ಮಾರಾಟವನ್ನು ಮಾಡುವಂಥ ವ್ಯವಹಾರ ಸಂಸ್ಥೆ ಕೆಲವೊಂದು ಸಂದರ್ಭಗಳಲ್ಲಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಕೆಲಸಗಾರರು ಅಥವಾ ನೌಕರರು, ಮಾರಾಟವನ್ನು ಮಾಡುವಂಥ ವಿಕ್ರಯ ಚತುರ, ಸೇಲ್ಸ್ಮ್ಯಾನ್, ಅವನು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಅವನು ಸಾಲಕ್ಕೆ ವಸ್ತುಗಳನ್ನು ಮಾರಾಟ ಮಾಡುವಾಗ ಕೆಲವೊಂದು ಸೋಡಿ ಅಂದರೆ ಡಿಸ್ಕೌಂಟ್ ಬಿಡಬೇಕಾಗುತ್ತದೆ. ಈ ಡಿಸ್ಕೌಂಟನ್ನು ಬಿಡುವಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವ ಹಾಗೆ ಆತ ಡಿಸ್ಕೌಂಟನ್ನು ಬಿಡುವ ನಿರ್ಧಾರವನ್ನು ಸಮರ್ಪಕವಾಗಿ ತೆಗೆದುಕೊಂಡಾಗ ಸಂಸ್ಥೆಗೆ ಹೆಚ್ಚಿನ ವಿಕ್ರಯವನ್ನು ಮಾಡಿಕೊಡುವಲ್ಲಿ ಆತ ಸಫಲನಾಗಬಹುದು. ಸಂಸ್ಥೆ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗಬಹುದು. ಮಾತ್ರವಲ್ಲ, ಒಂದು ವ್ಯವಹಾರ ಸಂಸ್ಥೆಯ ವ್ಯವಸ್ಥಾಪಕ ವರ್ಗ, ವಿಭಾಗದ ಮುಖ್ಯಸ್ಥರು ಮಾರಾಟ ಮಾಡುವಂಥ ಸಂದರ್ಭದಲ್ಲಿ 5% ಡಿಸ್ಕೌಂಟ್ ಮಾತ್ರ ಬಿಡಬೇಕೆನ್ನುವ ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ. ಆದರೆ ಮಾರಾಟ ಮಾಡುವಂಥ ಸಂದರ್ಭಗಳಲ್ಲಿ ಗ್ರಾಹಕರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಅಥವಾ ಆ ಸಂದರ್ಭಕ್ಕೆ ಪರಿಸ್ಥಿತಿಗೆ ಸರಿಯಾಗಿ ಒಬ್ಬ ಮಾರಾಟಗಾರ 10% ಡಿಸ್ಕೌಂಟನ್ನು ಕೊಟ್ಟರೆ ಒಂದು ಸಂಸ್ಥೆಗೆ 50 ಲಕ್ಷಕ್ಕಿಂತಲೂ ಹೆಚ್ಚಿನ ಲಾಭವನ್ನು ಗಳಿಸಿಕೊಡಲು ಸಾಧ್ಯವಾಗುವುದಾದರೆ ಆ ರೀತಿಯ 10%ದಂತಹ ಡಿಸ್ಕೌಂಟನ್ನು ಆತ ಗ್ರಾಹಕರಿಗೆ ಬಿಡುವ ವಿವೇಚನೆಯನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಥವಾ ನಿರ್ಧಾರವನ್ನು ಆತ ತೆಗೆದುಕೊಳ್ಳಬೇಕಾಗುತ್ತದೆ. ಯೋಜನೆಯು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಒಳಗೊಂಡಿದೆ. ಯೋಜನೆಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಪ್ಲಾನಿಂಗ್ ಈಸ್ ಮೆಂಟಲ್ ಎಕ್ಸಸೈಸ್. ಮಾನಸಿಕ ಪ್ರಕ್ರಿಯೆ ಈ ವಿಷಯವನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಯೋಜನೆಯು ಒಂದು ವ್ಯವಹಾರ ಸಂಸ್ಥೆಯ ಮುಖ್ಯ ಉದ್ದೇಶದತ್ತ ಎಲ್ಲರ ಪ್ರಕ್ರಿಯೆಯನ್ನು ಕೊಂಡೊಯ್ಯಲು ಸಹಾಯಕವಾಗಿದೆ. ಇದು ಒಂದು ಮೆಂಟಲ್ ಎಕ್ಸಸೈಸ್.
ಮಾನಸಿಕ ಪ್ರಕ್ರಿಯೆ, ಬುದ್ಧಿವಂತಿಕೆ, ದೂರದೃಷ್ಟಿ, ಕಲ್ಪನೆ, ನಿಷ್ಕರ್ಷ ಇಂತಹ ವಿಷಯಗಳನ್ನು ಯೋಜನೆಯು ಒಳಗೊಂಡಿದೆ. ಇಲ್ಲಿ ನಾವು ಬಹುಮುಖ್ಯವಾಗಿ ಹೇಳುವುದಾದರೆ ಮೂಲಭೂತ ಕಾರ್ಯವನ್ನು ಮಾಡುವುದಕ್ಕೆ ಬದಲಾಗಿ ಮಾನಸಿಕ ಚಟುವಟಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಮೂಲಭೂತ ಕಾರ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುವುದಕ್ಕೆ ಬದಲಾಗಿ ಮಾನಸಿಕವಾಗಿ ಕೆಲಸ ಕಾರ್ಯವನ್ನು, ಮಾನಸಿಕ ಚಟುವಟಿಕೆಗೆ ಮಹತ್ವವನ್ನು ನೀಡಬೇಕು. ಊಹಿಸುವುದಕ್ಕೆ ಬದಲಾಗಿ ತಾರ್ಕಿಕವಾಗಿ ಆಲೋಚನೆ ಮಾಡುವುದಕ್ಕೆ ಮಹತ್ವವನ್ನು ಕೊಡಬೇಕು. ಯೋಜನೆ ಎನ್ನುವುದು ಯಾವುದೇ ಒಂದು ವ್ಯವಹಾರ ಸಂಸ್ಥೆಯ ಪ್ರಮುಖ ಕಾರ್ಯ, ನಿರ್ವಹಣೆಯ ಪ್ರಕ್ರಿಯೆಯ ಪ್ರಥಮ ಹಂತ, ಮೂಲಭೂತ ಅಂಶ. ಈ ಯೋಜನೆಯನ್ನು ಸರಿಯಾಗಿ ನಿರೂಪಿಸಿದಾಗ, ಯೋಜನೆಯನ್ನು ಸರಿಯಾಗಿ ಹಾಕಿಕೊಂಡಾಗ ಒಂದು ವ್ಯವಹಾರ ಸಂಸ್ಥೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ವ್ಯವಹಾರ ಸಂಸ್ಥೆಯ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿ ಬರುವಂತಹ ಸಂಘಟಿಸುವಿಕೆ ಅಂದರೆ ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸುವುದು, ಯಾವ ರೀತಿ ನಾವು ಭೌತಿಕ ಸಂಪನ್ಮೂಲ ಹಾಗೂ ಹಣದ ಸಂಪನ್ಮೂಲ ಇವುಗಳನ್ನೆಲ್ಲ ಕ್ರೋಢೀಕರಿಸಿಕೊಂಡು ಎಲ್ಲವನ್ನು ಸಂಘಟಿಸುವುದು ಹೇಗೆ ಎನ್ನುವುದನ್ನು ಸಂಘಟಿಸುವಿಕೆ ತೋರಿಸಿಕೊಡುತ್ತದೆ. ಸಿಬ್ಬಂದಿ ನಿರ್ವಹಣೆಯಲ್ಲಿ ಒಂದು ವ್ಯವಹಾರ ಸಂಸ್ಥೆಗೆ ಎಷ್ಟು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಬೇಕು, ಅವರನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಆಯ್ಕೆ ಮಾಡಬಹುದು, ಅವರನ್ನು ಹೇಗೆ ತರಬೇತಿಗೊಳಿಸುವುದು, ಸಿಬ್ಬಂದಿಗಳಿಗೆ ಕೊಡುವಂತಹ ಸಂಭಾವನೆ, ಇವೆಲ್ಲವುಗಳನ್ನು ಅವರ ಡೆವಲಪ್ಮೆಂಟ್ ಎಲ್ಲವುಗಳನ್ನು ಸಿಬ್ಬಂದಿ ನಿರ್ವಹಣೆ ಒಳಗೊಂಡಿದೆ. ಇನ್ನು ನಿರ್ದೇಶಿಸುವಿಕೆಯಲ್ಲಿ ಒಂದು ವ್ಯವಹಾರ ಸಂಸ್ಥೆ ಎಲ್ಲ ವಿಭಾಗಗಳಿಗೆ ಯಾವ ರೀತಿಯ ನಿರ್ದೇಶನವನ್ನು ನೀಡುವುದು, ಆ ನಿರ್ದೇಶನದಲ್ಲಿ ಬರುವಂತಹ ಲೀಡರ್ಶಿಪ್, ಕಮ್ಯುನಿಕೇಷನ್ ಇವೆಲ್ಲವುಗಳನ್ನು ಯಾವ ರೀತಿ ಸಮರ್ಪಕವಾಗಿ ಪೂರೈಸುವುದು ಎನ್ನುವುದನ್ನು ಅಧ್ಯಯನ ಮಾಡುವುದು ನಿರ್ದೇಶಿಸುವಿಕೆ. ನಿಯಂತ್ರಿಸುವಿಕೆ ಅಂತ ಹೇಳಿದಾಗ ವ್ಯವಹಾರ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ನಿಯಂತ್ರಿಸುವುದು. ಈ ರೀತಿ ನಾವು ಒಂದು ವ್ಯವಹಾರ ಸಂಸ್ಥೆಯನ್ನು ಗಮನಿಸಿದಾಗ ಸಂಸ್ಥೆಯಲ್ಲಿ ಬರುವಂತಹ ನಿರ್ವಹಣಾ ಪ್ರಕ್ರಿಯೆಯ ಸಂಘಟಿಸುವಿಕೆ, ಸಿಬ್ಬಂದಿ ನಿರ್ವಹಣೆ, ನಿರ್ದೇಶಿಸುವಿಕೆ, ನಿಯಂತ್ರಿಸುವಿಕೆ ಇವೆಲ್ಲವುಗಳನ್ನು ಸಮರ್ಪಕವಾಗಿ ನಡೆಸಬೇಕಾದರೆ ಮೊದಲು ಯೋಜನೆ ಎನ್ನುವ ಕೆಲಸ ಸರಿಯಾದ ನಿಟ್ಟಿನಲ್ಲಿ ಆಗಬೇಕು. ಯೋಜಿಸುವಿಕೆ ಎನ್ನುವ ಕೆಲಸ ಸರಿಯಾದ ನಿಟ್ಟಿನಲ್ಲಿ ನಡೆದಾಗ ಸರಿಯಾದ ಮಾರ್ಗದರ್ಶನದಿಂದ, ಸರಿಯಾದ ನಿರ್ದೇಶನದಿಂದ ಎಲ್ಲರ ಪ್ರಯತ್ನವನ್ನು ಒಂದು ನಿರ್ದಿಷ್ಟ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಯೋಜಿಸುವಿಕೆ ಎನ್ನುವುದರ ಲಕ್ಷಣವನ್ನು ನಾವು 6 ತಲೆಬರಹದಡಿ ಅಭ್ಯಸಿಸಿದ್ದೇವೆ. ಮೊದಲನೆಯದು, ಯೋಜನೆಯು ಉದ್ದೇಶಗಳ ಸಾಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಪ್ಲಾನಿಂಗ್ ಫೋಕಸಸ್ ಆನ್ ಅಚೀವಿಂಗ್ ಆಬ್ಜೆಕ್ಟಿವ್ಸ್. ಯೋಜನೆಯು ಪ್ರಾಥಮಿಕ ಕಾರ್ಯವಾಗಿದೆ. ಪ್ಲಾನಿಂಗ್ ಇಸ್ ಅ ಪ್ರೈಮರಿ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್. ಯೋಜಿಸುವಿಕೆಯು ಸರ್ವವ್ಯಾಪಿಯಾಗಿದೆ. ಪ್ಲಾನಿಂಗ್ ಈಸ್ ಪರ್ವೇಸಿವ್. ಯೋಜಿಸುವಿಕೆಯು ನಿರಂತರವಾಗಿದೆ. ಪ್ಲಾನಿಂಗ್ ಇಸ್ ಅ ಕಂಟಿನ್ಯೂಯಸ್ ಫಂಕ್ಷನ್. ಯೋಜಿಸುವಿಕೆಯು ಭವಿಷ್ಯಕ್ಕೆ ಸಂಬಂಧಿಸಿದೆ. ಪ್ಲಾನಿಂಗ್ ಈಸ್ ಫ್ಯೂಚರಿಸ್ಟಿಕ್. ಯೋಜಿಸುವಿಕೆಯು ನಿರ್ಧಾರ ತೆಗೆದುಕೊಳ್ಳುವುದನ್ನು ಒಳಗೊಂಡಿದೆ. ಪ್ಲಾನಿಂಗ್ ಇನ್ವಾಲ್ವ್ಸ್ ಡಿಸಿಷನ್ ಮೇಕಿಂಗ್. ಮತ್ತು ಕೊನೆಯಲ್ಲಿ ಯೋಜಿಸುವಿಕೆಯು ಮಾನಸಿಕ ಪ್ರಕ್ರಿಯೆಯಾಗಿದೆ. ಪ್ಲಾನಿಂಗ್ ಈಸ್ ಮೆಂಟಲ್ ಎಕ್ಸಸೈಸ್. ಯೋಜನೆ ಎಂದರೇನು? ಒಂದು ಸಂಸ್ಥೆಯ ಮುಖ್ಯ ಉದ್ದೇಶವನ್ನು ಪೂರ್ತಿಗೊಳಿಸಲು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ಹಾಕಬೇಕು, ಒಬ್ಬ ವ್ಯವಸ್ಥಾಪಕ ಅಥವಾ ನೌಕರ ವರ್ಗ ಏನು, ಎಲ್ಲಿ, ಯಾವಾಗ, ಹೇಗೆ, ಯಾರ ಮೂಲಕ ಕೆಲಸಗಳನ್ನು ಮಾಡಿಸಬೇಕು ಎನ್ನುವುದನ್ನು ಪೂರ್ವಭಾವಿಯಾಗಿ ನಿರ್ಧರಿಸುವುದನ್ನು ನಾವು ಯೋಜನೆ ಎಂದು ಕರೆಯುತ್ತೇವೆ.